ಪ್ರತಿ ವರ್ಷ ಶಬರಿಮಲೆಗೆ ಅಯ್ಯಪ್ಪ ಸ್ವಾಮಿ ಭಕ್ತಾದಿಗಳು ಕರ್ನಾಟಕದಿಂದ ಲಕ್ಷಾಂತರ ಸಂಖ್ಯೆಯಲ್ಲಿ ಹೋಗ್ತಾರೆ. ಸ್ವಾಮಿಯ ದರ್ಶನವನ್ನು ಪಡೆಯೋದಕ್ಕೂ ಕೂಡ ಪ್ರತಿ ವರ್ಷವೂ ಕೂಡ ಕರ್ನಾಟಕದಿಂದ ಭಕ್ತಾದಿಗಳು ಹೋಗ್ತಾರೆ. ಈ ವರ್ಷ ಹೆಚ್ಚಿನ ಸಂಖ್ಯೆಯಲ್ಲಿ ಜನಸಂದಣಿ ಉಂಟಾಗ್ತಾ ಇದೆ, ನೂಕುನುಗ್ಗಲು ಕೂಡ ಉಂಟಾಗ್ತಾ ಇದೆ. ಮತ್ತೊಂದು ಕಡೆ ಅಮೀಬಾ ಅನ್ನುವಂತಹ ವೈರಸ್ನ ಕಾಟ ಕೇರಳದಲ್ಲಿ ಕೂಡ ಶುರುವಾಗಿದೆ. ಇದರೆಲ್ಲವನ್ನು ನಡುವೆ ಕೂಡ ಭಕ್ತಾದಿಗಳು ಪ್ರತಿ ವರ್ಷದಂತೆ ಸಂಭ್ರಮದಿಂದ ಅಯ್ಯಪ್ಪ ಸ್ವಾಮಿ ದರ್ಶನವನ್ನು ಮಾಡೋದಕ್ಕೆ ಈಗಾಗಲೇ ಸಾವಿರಾರು ಸಂಖ್ಯೆಯಲ್ಲಿ ಹೋಗ್ತಾ ಇದ್ದಾರೆ. ಜೊತೆಗೆ ನನಗೆ ಈಗ ಶ್ರೀರಾಮ್ಪುರದ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಿಂದನೂ ಕೂಡ ಇವತ್ತು ವಿಶೇಷವಾಗಿ ಪೂಜೆಗಳನ್ನು ಮಾಡಿ ಇರುಮುಡಿಯನ್ನು ಕಟ್ಟಿಕೊಂಡು ಸ್ವಾಮಿಯ ದರ್ಶನಕ್ಕೆ ಹೋಗ್ತಾ ಇದ್ದಾರೆ ಭಕ್ತಾದಿಗಳಿದ್ದಾರೆ. ಎಲ್ಲವನ್ನ ನಡುವೆ ಕೂಡ ಒಂದು ಕಡೆ ಸಾಕಷ್ಟು ಸಂಖ್ಯೆಯಲ್ಲಿದ್ದಾರೆ. ಸರ್ಕಾರ ಅದನ್ನು ಕ್ರೌಡನ್ನು ನಿಭಾಯಿಸಬೇಕಾಗಿತ್ತು, ಜೊತೆಗೆ ವ್ಯವಸ್ಥೆಗಳು ಮಾಡಬೇಕಾಗಿತ್ತು. ಇವುಗಳೆಲ್ಲದರ ಜೊತೆಗೆ ಒಂದು ಅಮೀಬಾದ ಕಾಟ ಕೂಡ ಶುರುವಾಗಿದೆ, ಮೆದುಳು ತಿನ್ನುವಂಥ ರೋಗದ ಕಾಟ ಕೂಡ ಇದೆ. ಎಲ್ಲವನ್ನೂ ಲೆಕ್ಕಿಸದೆ ಭಕ್ತಾದಿಗಳು ಹೋಗ್ತಾ ಇದ್ದಾರೆ. ಮಾತಾಡ್ಸೋಣ, ಅವ್ರು ಯಾವ ರೀತಿಯಾಗಿ ಪ್ರಿಪೇರ್ ಮಾಡ್ಕೊಂಡಿದ್ದಾರೆ, ಯಾವ ರೀತಿಯಾಗಿ ಸ್ವಾಮಿ ದರ್ಶನಕ್ಕಾಗಿ ಸಿದ್ಧತೆ ಮಾಡ್ಕೊಂಡಿದ್ದಾರೆ. ಭಕ್ತಾದಿಗಳಿದ್ದಾರೆ ನನ್ನ ಜೊತೆಗೆ, ನೀವು ನೋಡ್ಬೋದು ಈಗಾಗಲೇ ಇರುಮುಡಿಯನ್ನು ಹೊತ್ಕೊಂಡಿದ್ದಾರೆ. ಪುಟ್ಟ ಮಕ್ಕಳು ಕೂಡ ಇದ್ದಾರೆ, ಯಾಕೆಂದರೆ ಹರಕೆಯನ್ನು ಕಟ್ಕೊಂಡಿರ್ತಾರೆ. ಮಕ್ಕಳ ದರ್ಶನವನ್ನು ಮಾಡಿಸ್ತೀವಿ ಅಂತ ಕೂಡ ಹೊತ್ಕೊಂಡಿರ್ತಾರೆ. ಹೀಗಾಗಿ ಪುಟ್ಟ ಮಕ್ಕಳಿದ್ದಾರೆ, ಜೊತೆಗೆ ತಂದೆ ತಾಯಿಗಳಿದ್ದಾರೆ, ಪೋಷಕರಿದ್ದಾರೆ, ವಯಸ್ಸಾದವರು ಹೋಗ್ತಾರೆ, ಚಿಕ್ಕ ಮಕ್ಕಳು ಕೂಡ ಹೋಗ್ತಾರೆ. ಹೀಗಾಗಿ ಈ ಬಾರಿ ಅಲ್ಲಿ ಸಾಕಷ್ಟು ವ್ಯವಸ್ಥೆಗಳು ಮಾಡಬೇಕಾಗಿತ್ತು. ಪಂಪಾ ತೀರದಲ್ಲಾಗಿರ್ಬೋದು, ಜೊತೆಗೆ ದೇವಸ್ಥಾನದ ಆವರಣದಲ್ಲಾಗಿರ್ಬೋದು, ದರ್ಶನವನ್ನು ಮಾಡೋದಕ್ಕಾಗಿರ್ಬೋದು. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅವರಿಗೆ ಒಂದು ಅಂದಾಜಿರುತ್ತೆ ಎಷ್ಟು ಭಕ್ತಾದಿಗಳು ಬರ್ತಾರೆ, ಯಾವ ರೀತಿಯಾಗಿ ಸಂಖ್ಯೆಗಳು ಏರಿಕೆ ಆಗುತ್ತೆ, ಎಲ್ಲವನ್ನು ನೋಡ್ಕೋಬೇಕಾಗಿತ್ತು. ಆದರೆ ಈ ಬಾರಿ ಕೊಂಚ ಪ್ರಮಾಣದಲ್ಲಿ ಅವ್ಯವಸ್ಥೆ ಆಗಿದೆ. ಹೀಗಾಗಿ ಪಾಪ ಬಂದಂತಹ ಭಕ್ತಾದಿಗಳಿಗೆ ಸಮಸ್ಯೆ ಆಗ್ತಾ ಇದೆ. ಮಾತಾಡ್ಸೋಣ ಸರ್. ಈಗ ಪ್ರತಿ ವರ್ಷ ಇಲ್ಲಿಂದ ಭಕ್ತಾದಿಗಳು ಹೋಗ್ತಾರೆ. ಈ ವರ್ಷ ಸ್ವಲ್ಪ ಕೇರಳದಲ್ಲಿ ಆಗ್ತಿರುವಂಥದ್ದು ಗಮನಕ್ಕೆ ಬಂದಿದೆ ತಮಗೆ? ಸರ್ ಅದೇ ಬಂದಿದೆ, ಏನಿಲ್ಲ, ಸ್ವಲ್ಪ ಹೋಗ್ತಾ ಇದ್ದಾರೆ, ಏನು ತೊಂದರೆ ಇಲ್ಲ. ಇಲ್ಲಿನ ಸಾವಿರಾರು ಭಕ್ತಾದಿಗಳು ಹೋಗ್ತಾ ಇದ್ದಾರೆ, ಬರ್ತಾ ಇದ್ದಾರೆ. ಏನೋ ಸ್ವಲ್ಪ ಅಲ್ಲಿ ಅನುಕೂಲ ಇಲ್ಲ, ಸ್ವಲ್ಪ ಹೋಗ್ತಾ ಇದ್ದಾರೆ, ಬರ್ತಾ ಇದ್ದಾರೆ. ರಶ್ ಜನ ಜಾಸ್ತಿ ಇದೆ. 90,000 ಲಿಮಿಟ್ ಕೊಟ್ಟಿದ್ದಾರೆ. 1,20,000 ಜನ ಹೋಗ್ತಾ ಇದ್ದಾರೆ. ಯಾರಿಗೂ ಏನು ತೊಂದರೆ ಆಗಿಲ್ಲ ಇದುವರೆಗೂ. ಈ ವರ್ಷ ಏನಾದರೂ ಅವರು ವ್ಯವಸ್ಥೆ ಮಾಡ್ಕೊಳ್ಳಿಲ್ವಾ ಮೊದಲೇನೆ? ಯಾಕೆ ಇಷ್ಟು ಜನ ಕ್ರೌಡ್ ಆಗಿದ್ರು? ಭಕ್ತಾದಿಗಳ ಸಂಖ್ಯೆ ನಿಭಾಯಿಸಕ್ಕೆ ಆಗ್ತಿಲ್ವಾ ಅಲ್ಲಿ? ಸರ್ ಕೇರಳ ಗೌರ್ಮೆಂಟ್ನವ್ರು ಅದು ಮಾಡಬೇಕಾಯ್ತು. ಇನ್ನೂ ವ್ಯವಸ್ಥೆ ಮಾಡ್ತೀನಿ ಅಂತ ನಿನ್ನೆ ಹೇಳಿದ್ದಾರೆ. ನಿನ್ನೆ ಎಲ್ಲ ಇನ್ನೂ 200 ಜನನ್ನೆಲ್ಲ ಇದು ಮಾಡಿದ್ದೀವಿ ಅಂತ ನಮಗೆ ಮಾಹಿತಿ ಬಂತು. ಅದ್ರ ಪ್ರಕಾರ ನೋಡ್ಬೇಕು ಇನ್ನು ಮುಂದಕ್ಕೆ ಏನು ಮಾಡ್ತಾರೆ ಅಂತ. ಇನ್ನೊಂದು ಕಡೆ ಸರ್, ಈಗ ಕೇರಳದಲ್ಲಿ ಒಂದು ವೈರಸ್ ಅಮೀಬಾ ಅಂತಂದು ವೈರಸ್ ಕೂಡ ಬರ್ತಾ ಇದೆ. ಹೀಗಾಗಿ ನೀರಲ್ಲಿ ಸ್ನಾನ ಮಾಡುವಾಗ ಪೂರ್ತಿ ದೇಹ ಮುಳುಗಿಸಬಾರ್ದು ಅಂತ ಹೇಳ್ತಾ ಇದ್ದಾರೆ. ಇದು ಒಂದು ಕೂಡ ಆತಂಕ ಇದೆ ಇಲ್ಲಿ. ಅಯ್ಯಪ್ಪ ನಮ್ದವ್ರಿಗೆ ಯಾರಿಗೂ ಏನೂ ಆಗಿಲ್ಲ. ನಮ್ಮ ಸ್ವಾಮಿ ಇದ್ದಾರೆ, ಎಲ್ಲರನ್ನೂ ನೋಡ್ಕೊಂಡು ಎಲ್ಲರನ್ನೂ ಕಾಪಾಡ್ತಾರೆ. ಏನಂದ್ರೆ ನಮ್ಮ ಎಚ್ಚರಿಕೆಯಿಂದ ನಾವು ಇರಬೇಕಷ್ಟೇ. ಅಯ್ಯಪ್ಪ ಇದ್ದಾರೆ, ಎಲ್ಲರನ್ನೂ ನೋಡ್ಕೊತಾರೆ ಅಷ್ಟೇ. ಇಲ್ಲಿಂದ ನಮ್ಮ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಸಾವಿರಾರು ಭಕ್ತಾದಿಗಳು ಹೋಗ್ತಾ ಇದ್ದಾರೆ. ಯಾರಿಗೂ ಏನು ತೊಂದರೆ, ಹೋಗಿ ಬಂದವ್ರೆ ಅವ್ರಿಗೂ ಮೊನ್ನೆ ಬೆಳಗ್ಗೆ ಸುವರ್ಣ ನ್ಯೂಸ್ ಅವ್ರಿಗೂ ನಂಬರೆಲ್ಲ ಕೊಟ್ವಿ ನಾವು. ಎಲ್ಲ ತುಂಬ ಎಲ್ಲರಿಗೂ ಚೆನ್ನಾಗಿ ದರ್ಶನ ಆಯಿತು. ದರ್ಶನ ಆಗಿ ಬರ್ತಾ ಇದ್ದಾರೆ ಎಲ್ಲರೂ. ಅದೇ ಥರ ಯಾರಿಗೂ ಏನು ತೊಂದರೆ ಆಗಿಲ್ಲ. ಅಯ್ಯಪ್ಪನ ಏನೋ ಸ್ವಲ್ಪ ರಶ್ ಇದೆ ಅಷ್ಟೇ. 90,000 ಲಿಮಿಟ್ಗೆ 1,20,000 ಜನ ಹೋಗ್ತಾ ಇದ್ದಾರೆ. ಏನಾದ್ರು ವ್ಯವಸ್ಥೆಗಳು ಮಾಡ್ಕೋಬೇಕಿದ್ದಾನೆ ಕೇರಳ ಸರ್ಕಾರ? ಭಕ್ತಾದಿಗಳು ಬರುವಂಥವ್ರಿಗೆ ವ್ಯವಸ್ಥೆ ಮಾಡಬೇಕಾಗಿದ್ದಾನೆ ಈಗ? ಮಾಡ್ಬೇಕಾದ್ರೆ ಅವ್ರು ಮಾಡಿಲ್ಲ ಅಷ್ಟೇ. ಮಾಡಿದ್ರೆ ಇನ್ನೂ ಒಳ್ಳೆಯದು. ಹೋದ ವರ್ಷ ಎಲ್ಲ ಸ್ವಲ್ಪ ಪರವಾಗಿಲ್ಲ. ಈ ವರ್ಷ ತುಂಬ ನೀರಿಲ್ವಂತೆ, ನೀರಿನ ವ್ಯವಸ್ಥೆ ಮತ್ತು ಶೌಚಾಲಯ ವ್ಯವಸ್ಥೆ ಎಲ್ಲ ಮಾಡಬೇಕಾಯ್ತು. ಇನ್ಮೇಲೆ ಮಾಡ್ತೀನಿ ಅಂತ ಇನ್ನು ಮುಂದಕ್ಕೆ ಮಾಡಿದ್ರೆ ತುಂಬ ಒಳ್ಳೆಯದು. ನಮ್ಮ ಕರ್ನಾಟಕದಿಂದ ಅತಿ ಹೆಚ್ಚು ಭಕ್ತಾದಿಗಳು ಹೋಗ್ತಾ ಇದ್ದಾರೆ.